ಪಾಪ ಈ ಪಾರಿಯೊಳಗೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಬೆಳಗ್ಗೆ ಬೇಗ ಎದ್ದು ಮುಖ ಎಲ್ಲ ತೊಳ್ಕೊಂಡು ನಾನು ಸೀದಾ ಹೊರಟಿದ್ದೆ ಮೆಡಿಕಲ್ ಕಡೆ ಹೋಗ್ಬಿಟ್ಟು ಈ ಸಿರಪ್ನ ಎತ್ಕೊಂಡು ಕಡಲೆ ಎತ್ಕೊಂಡು ಸೀದಾ ನಾನು ದಾವಡಿ ಕಡೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದಾಗ ಗೊತ್ತಾಯಿತು ದಾವಡಿ ಅಂತೂ ತುಂಬ ಅಂದರೆ ತುಂಬಾ ಗಲೀಜಾಗಿಬಿಡೈತೆ. ಈ ಸಿರಪ್ ಏನು ನೋಡ್ತಿದ್ರೆ ಇದ್ರ ಅವಶ್ಯಕತೆ ತುಂಬ ಐತೆ. ವೀಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ತಂದಿದ್ದ ಸಿರಪ್ನ ಆ ಕ್ಯಾಪಲ್ಲಿ ಕೊಟ್ಟಿರ್ತಾರಲ್ವ, ಅದೇ ಮೆಜರ್ಮೆಂಟ್ಗೆ ಸ್ವಲ್ಪ ಎತ್ಕೊಂಡು ಡೈಲಿ ನೀರಲ್ಲಿ ಮಿಕ್ಸ್ ಮಾಡಿಕೊಟ್ರೆ ನಿಮ್ಮ ಅಕ್ಕಿಗಳು ತುಂಬಾ ಹೆಲ್ತಿಯಾಗಿರ್ತವೆ. ನಾನು ಡೈರೆಕ್ಟಾಗಿ ಈ ಅಕ್ಕಿಗೆ ಏನಕ್ಕಪ್ಪ ಹೊಡಿತಾಯಿದ್ದೀನಿ ಅಂದರೆ ಇದಕ್ಕೆ ವೀಕ್ನೆಸ್ ಆಗಿಬಿಡುತ್ತೆ, ಅದರಿಂದ ಇದನ್ನ ಡೈರೆಕ್ಟಾಗೂ ಕೊಡ್ಬೋದು. ನಮ್ಮ ಪಾರಿ ಒಳಗೆ ಯಾವ್ದಕ್ಕಾನ ಈ ಥರ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ. ಏನೇನೇ ನಮ್ಮನ್ನ ನಂಬ್ಕೊಂಡ್ಬಂದಿರೋ ಅಕ್ಕಿಗಳಿಗೆಲ್ಲ ಈ ಥರ ಆಗಿಬಿಟ್ರೆ ಸಖತ್ ಬೇಜಾರಾಗುತ್ತೆ. ಸರಿ ಅಂತ ನಾನು ಕೂಡ ಗೂಡನ್ನ ಕ್ಲೀನ್ ಮಾಡೋಕೆ ಕೂತ್ಕೊಂಡೆ. ಇವತ್ತು ಮಾಸ್ಕ್ ತರೋದೇ ಮರ್ತೋಗ್ಬಿಟ್ಟೆ. ಹೆಂಗೋ ಶರ್ಟಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ನೀವು ಗೂಡು ಕ್ಲೀನ್ ಮಾಡ್ಬೇಕಾದ್ರೆ ಮಾಸ್ಕ್ ಹಾಕೋದು ಮರಿಬೇಡ್ರಿ. ಕ್ಲೀನ್ ಮಾಡಿದ್ಮೇಲೆ ನೋಡ್ರಪ್ಪ ಇಷ್ಟು ಕ್ಲೀನಾಗಿ ಕಾಣಿಸ್ತೈತೆ. ಆಮೇಲೆ ಎಲ್ಲ ಗೂಡು ಕ್ಲೀನ್ ಮಾಡಿದ್ಮೇಲೆ ದಾವಡಿ ಅಂತೂ ಫುಲ್ ಗಬ್ಬೆದೋಗಿತ್ತು. ಫುಲ್ಲು ಗಲೀಜೆಲ್ಲ ಕೆಳಗಡೆ ಬಿದ್ದಿತ್ತು. ಆಮೇಲೆ ಸ್ಟಾರ್ಟ್ ಮಾಡಿಕೊಂಡೆ ಗುಡ್ಸೋಕ್ಕೆ ಒಂದು 20 ನಿಮಿಷ ಆಗೋಯ್ತು ಅಂದ್ಕೊಳ್ಳಿ. ಫುಲ್ ದಾವಡಿನ ಗುಡಿಸಿ ಎಲ್ಲ ರೆಡಿ ಮಾಡಿಸ್ರಲ್ಲಿ ನನಗಂತೂ ಸಾಕಾಗೋಯ್ತು. ನಾನು ದಾವಡಿಗೆ ಬಂದಿದ್ದು ಬೆಳಗ್ಗೆ 9 ಗಂಟೆ. ಇವಾಗ ನೋಡಿರಿ 12:15 ಆಗ್ತಾ ಬಂತು. ಅಷ್ಟೊತ್ತಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿ ದಾವಡಿ ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ಅಂತ ನೀವೇ ನೋಡಿರ್ತೀರ. ಇವಾಗ ನೋಡಿರಿ ಹೆಂಗೆ ಕ್ಲೀನಾಗಿ ಆಗಿಬಿಡೈತೆ ಅಂತ. ಈ ಥರ ಕ್ಲೀನಾಗಿದ್ದರೆ ನೋಡೋಕ್ಕೆ ಒಂದು ಖುಷಿ. ಆಮೇಲೆ ಟೈಮ್ ಆಯಿತು ಅಂತ ಎಲ್ಲ ಅಕ್ಕಿಗಳಿಗೂ ಊಟ ಕೊಡೋಣ ಅಂತ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ತೊಗೊಬಂದಲ್ಲ ಆ ಸಿರಪ್ನ ಈ ಥರ ಡೈಲಿ ನೀವು ನಿಮ್ಮ ಅಕ್ಕಿಗಳಿಗೆ ನೀರಲ್ಲಿ ಮಿಕ್ಸ್ ಮಾಡಿಕೊಟ್ರೆ ತುಂಬ ಒಳ್ಳೆ ರಿಸಲ್ಟು ನೀವು ನೋಡ್ತೀರಾ. ಇದರಿಂದ ಅಕ್ಕಿಗಳು ಯಾವುದೇ ರೀತಿ ರೋಗ ಬರೋಲ್ಲ, ಅಕ್ಕಿಗಳು ಸಣ್ಣ ಆಗೋಲ್ಲ, ಸುಕ್ಕ ಹೊಡೆಯಲ್ಲ, ಇತ್ಯಾದಿ ಪ್ರಾಬ್ಲಮ್ಗಳು ಈ ಒಂದು ಸಿರಪಿಂದನೇ ಕ್ಯೂರ್ ಆಗುತ್ತೆ. ಅಕ್ಕಿಗೆ ನೀರು ಕೊಟ್ಟಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸೀದಾ ಅಲ್ಲಿಂದ ಜಾಗ ಬಿಟ್ಟೆ. ಅಲ್ಲಿಂದ ಸೀದಾ ನಾನು ಬಂದಿದ್ದೆ ಹೋಟ್ಲ್ ಕಡೆಗೆ, ಯಾಕಂದರೆ ಬೆಳಗ್ಗೆನೂ ತಿಂದಿದ್ದಿಲ್ಲ. ಪ್ರಪ್ಪಂದ ಊಟ ಮಾಡಿಕೊಂಡು ವಾಪಸ್ ದಾವಡಿ ಕಡೆಗೆ ಹೋಗಿ ಕಡಲೆಕಾಳು ನೆನೆಸಿದ್ದೆ. ಅದನ್ನೆಲ್ಲ ಪಟ್ಟಗಳು ಕೂಡ ಅಂದ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ಪಟ್ಟಗಳಿಗೂ ಕೊಟ್ಟಿದ್ದಾದಮೇಲೆ ನಾಳೆಗೂ ಕಡಲೆಕಾಳು ಬೇಕಲ್ವಾ, ಸೊ ಅದಕ್ಕೋಸ್ಕರ ಎಷ್ಟು ಬೇಕು ಕಡಲೆಕಾಳನ್ನ ಅಷ್ಟು ನೆನೆಸ್ಕೊಂಡು ನಾನು ಸೀದಾ ಮನೆ ಕಡೆಗೆ ಹೊರಟೆ. ಇವತ್ತಿನ ಕತೆ ಎಷ್ಟು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ ಗೈಸ್.